ಮೃದುವಾಗಿ, ಗಟ್ಟಿ ಧ್ವನಿಯಲ್ಲಿ. ಇಂದಿನ ಜಾಗತೀಕರಣಗೊಂಡ ಜಗತ್ತಿನಲ್ಲಿ ಲಾಜಿಸ್ಟಿಕ್ಸ್ನಲ್ಲಿ ಸಾರಿಗೆ ಪ್ರಕಾರಗಳನ್ನು ಅರ್ಥಮಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ವಿಶ್ವಾದ್ಯಂತ ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಕೈಗಾರಿಕೆಗಳು ಪ್ರವರ್ಧಮಾನವಾಗಿ ಬರುತ್ತಿರುವುದರಿಂದ ಸರಕುಗಳನ್ನು ಪರಿಣಾಮಕಾರಿಯಾಗಿ ಸಾಗಿಸುವುದು ಎಂದಿಗೂ ಅಗತ್ಯವಾಗಿಲ್ಲ. ವೈವಿಧ್ಯಮಯ ಸಾರಿಗೆ ಮಾರ್ಗಗಳಲ್ಲಿ ವೆಚ್ಚ ಪರಿಣಾಮಕಾರಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ಸರಕುಗಳನ್ನು ಹೇಗೆ ಸಾಗಿಸುವುದು ಎಂದು ತಿಳಿದುಕೊಳ್ಳುವುದು ಯಾವುದೇ ವ್ಯವಹಾರಕ್ಕೆ ನಿರ್ಣಾಯಕವಾಗಿದೆ. ಲಾಜಿಸ್ಟಿಕ್ಸ್ ಉದ್ಯಮದಲ್ಲಿ ಮಾಡುವ ಆಯ್ಕೆಗಳು ವೆಚ್ಚದಿಂದ ಹಿಡಿದು ವಿತರಣೆಯ ವೇಗದವರೆಗೆ ಮತ್ತು ಪರಿಸರದ ಮೇಲೂ ಪರಿಣಾಮ ಬೀರಬಹುದು. ಸಾರಿಗೆ ಮಾರ್ಗಗಳ ಅವಲೋಕನ. ಸಾರಿಗೆಯು ಮಾನವ ಇತಿಹಾಸದ ಅವಿಭಾಜ್ಯ ಭಾಗವಾಗಿದೆ. ಪ್ರಾಣಿಗಳನ್ನು ಸಾಗಿಸುವ ಬಂಡಿಗಳ ಆರಂಭದ ದಿನಗಳಿಂದ ಹಿಡಿದು ಇಂದಿನ ವಿಸ್ತಾರವಾದ ರೈಲು ಯಾನಗಳು ಮತ್ತು ವಿಶಾಲ ಸರಕು ಹಡಗುಗಳವರೆಗೆ ಸರಕುಗಳನ್ನು ಸಾಗಿಸುವ ನಮ್ಮ ವಿಧಾನಗಳು ನಿರಂತರವಾಗಿ ವಿಕಸನಗೊಂಡಿವೆ. ಕೈಗಾರಿಕಾ ಯುಗದ ಉದಯ ಮತ್ತು ಅದರ ನಂತರದ ಅಂತಾರಾಷ್ಟ್ರೀಯ ವ್ಯಾಪಾರದ ಉಳ್ಬಣದೊಂದಿಗೆ ಹೆಚ್ಚು ಪರಿಣಾಮಕಾರಿ ಸಾರಿಗೆ ಮಾರ್ಗಗಳ ಬೇಡಿಕೆಯು ಘಾತಾಕಾರವಾಗಿ ಬೆಳೆಯಿತು. ಆಧುನಿಕ ಪೂರೈಕೆ ಸರಪಳಿಯ ಬೇಡಿಕೆಗಳು ಎಂದಿನಗಿಂತಲೂ ಹೆಚ್ಚು ಸಂಕ್ಲಿಷ್ಟವಾಗಿವೆ. ಸರಕುಗಳು ಮತ್ತು ಕಚ್ಚಾ ವಸ್ತುಗಳು ಖಂಡಗಳನ್ನು ದಾಟಬೇಕಾಗುತ್ತದೆ. ತಾಂತ್ರಿಕ ಪ್ರಗತಿಗಳು ಭೂದೃಶ್ಯವನ್ನು ಮತ್ತಷ್ಟು ಪರಿವರ್ತಿಸಿವೆ, ಕಾರ್ಯಾಚರಣೆಗಳನ್ನು ಸುಗಮಗೊಳಿಸುವ ಪರಿಹಾರಗಳನ್ನು ನೀಡಿವೆ. ಸರಕುಗಳು ತಮ್ಮ ಅಂತಿಮ ಗಂತವ್ಯವನ್ನ ಪರಿಣಾಮಕಾರಿಯಾಗಿ ಮತ್ತು ವಿಶ್ವಸನೀಯವಾಗಿ ತಲುಪುವುದನ್ನು ನಿಶ್ಚಿತಪಡಿಸಿವೆ. ಪ್ರಕಾರದ ಪ್ರಕಾರ ಸಾರಿಗೆ ಮಾರ್ಗಗಳು. ವಿವಿಧ ಸಾರಿಗೆ ಮಾರ್ಗಗಳತ್ತ ದುಮಿಗುವುದರಿಂದ ಪ್ರತಿಯೊಂದು ನಿರ್ದಿಷ್ಟ ಉದ್ಯಮದ ಅಗತ್ಯಗಳನ್ನು ಪೂರೈಸಲು ಹೇಗೆ ರೂಪಿಸಲಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಸಾರಿಗೆ ಮಾರ್ಗಗಳಲ್ಲಿನ ಈ ಆಯ್ಕೆಗಳು ಪೂರೈಕೆ ಸರಪಳಿಯ ದಕ್ಷತೆಯನ್ನ ಮಾತ್ರವಲ್ಲದೆ ಅದರ ಪರಿಸರ ಹೆಜ್ಜೆಗುರುತು ಮತ್ತು ವೆಚ್ಚದ ಪರಿಣಾಮಗಳನ್ನು ಸಹ ನಿರ್ಧರಿಸುತ್ತದೆ. 1. ರಸ್ತೆ ಮತ್ತು ಟ್ರಕ್ ಸಾರಿಗೆ. ರಸ್ತೆ ಸಾರಿಗೆ ಮುಖ್ಯವಾಗಿ ಟ್ರಕ್ಕುಗಳನ್ನೊಳಗೊಂಡಿದ್ದು ದಶಕಗಳಿಂದ ಲಾಜಿಸ್ಟಿಕ್ಸ್ ಉದ್ಯಮದಲ್ಲಿ ಒಂದು ಮೂಲಾಧಾರವಾಗಿದೆ. ಕೈಗಾರಿಕೆಗಳನ್ನ ಬಂದರುಗಳಿಗೆ ಅಥವಾ ರೈಲು ನಿಲ್ದಾಣಗಳಿಗೆ ಸಂಪರ್ಕಿಸಲು ನೇರ ಮಾರ್ಗಗಳಾಗತ್ಯವಾದಾಗ ಟ್ರಕ್ಕುಗಳು ಅತ್ಯಂತ ಬಹುಮುಖ ಪರಿಹಾರವಾಯಿತು. ಟ್ರಕ್ಲೋಡ್ ಜಲವು ಗ್ಲೋಬಲ್ ಆಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿರುವುದು ಅದರ ಮಹತ್ವವನ್ನು ತೋರಿಸುತ್ತದೆ. ಪ್ರಮುಖ ಉದ್ಯೋಗ ನೀಡುವವರಲ್ಲಿ ಅವೆರಿಟ್ ಎಕ್ಸ್‌ಪ್ರೆಸ್‌ನಂತಹ ಕಂಪನಿಗಳು ಸೇರಿವೆ. ಕೃಷಿ ಉತ್ಪನ್ನಗಳ ಹಾಳಾಗುವ ಸ್ವಭಾವವನ್ನು ಗಮನಿಸಿದರೆ ಕೃಷಿಯಂತಹ ಕೈಗಾರಿಕೆಗಳು ರಸ್ತೆ ಸರಕು ಸಾಗಣೆಯನ್ನ ಹೆಚ್ಚು ಅವಲಂಬಿಸಿವೆ. ಪ್ರಯೋಜನಗಳು. ರಸ್ತೆ ಸಾರಿಗೆಯು ಉತ್ಪಾದಕರಿಂದ ಗ್ರಾಹಕರಿಗೆ ನೇರವಾಗಿ ವಿತರಣಾ ನಮ್ಯತೆ ನೀಡುತ್ತದೆ. ಚಿಕ್ಕ ಸಾಗಣೆಗಳನ್ನ ಪರಿಣಾಮಕಾರಿಯಾಗಿ ಪೂರೈಸುತ್ತದೆ. ಇದು ಕಡಿಮೆ ದೂರಗಳಿಗಾಗಿ ಕಡಿಮೆ ದರದ ಪರಿಹಾರವನ್ನು ನೀಡುತ್ತದೆ ಮತ್ತು ಅಂತಿಮ ಗಂತವ್ಯ ರೈಲು ಅಥವಾ ಸಮುದ್ರ ಜಾಲಗಳಿಂದ ನೇರವಾಗಿ ಪೂರೈಸಲಾಗದಾಗ ಹೆಚ್ಚು ಆದ್ಯತೆಯನ್ನು ಪಡೆದ ವಿಧಾನವಾಗಿದೆ. ಅನಾನುಕೂಲಗಳು. ರಸ್ತೆ ಸಾರಿಗೆ